ಬಗ್ಗೆ ಎರಡು ಮಾತುಗಳು ತಿಳಿಸ್ಕೊಡ್ಬೇಕಾಗಿ ಅವ್ರ ಕಲಿ ಕೇಳ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ ನಿಸರ್ಗ ಉಳಿಸಿ ಎನ್ನುವಂಥ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಒಂದು ಚಿಕ್ಕದಾಗಿರುವಂಥ ಚೊಕ್ಕದಾಗಿರುವಂಥ ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ನಿಮ್ಮ ಶಾಲೆಯ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯ ಗುರುಗಳಾಗಿರುವಂಥ ವೈಯಕ್ತಿಕವಾಗಿ ನನ್ನ ಆತ್ಮೀಯ ಗೆಳೆಯನಾಗಿರುವಂಥ ಶ್ರೀ ಹರೀಶ್ ಕೊಯ್ನೂರು ಅವರು, ನಮ್ಮ ಜೊತೆಯಲ್ಲಿ ಇನ್ನೋರ್ವರು ಸಹ ಪಾಠಿಗಳಾಗಿ ಆಗಮಿಸಿದಂಥ ನಮ್ಮ ಆತ್ಮೀಯ ಗೆಳೆಯರಾದ ಕಿರಣ್ ಕೊಯ್ನೂರವರೇ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಇನ್ನೋರ್ವ ಗುರುಗಳಾಗಿರುವಂಥ ಶಿವಲಿಂಗಪ್ಪ ಸರ್ ಅವರೇ, ಮತ್ತು ಇವತ್ತಿನ ಈ ಒಂದು ತರಗತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಾವೆಲ್ಲರೂ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ಪರಿಸರದ ಬಗ್ಗೆ ನಾನು ಒಂದಿಷ್ಟು ಮಾತಾಡ್ರಿ ಅಂತ ಹೇಳಿ ನಿಮ್ಮ ಸರ್ ನನಗೆ ಹೇಳಿದ್ದಾರೆ. ನಾನು ಮಾತನಾಡೋದಕ್ಕಿಂತ ಪರಿಸರದ ಬಗ್ಗೆ ನಿಮ್ಮ ಜೊತೆಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀನಿ. ಸೊ ಬೇಸಿಕಲಿ ಪರಿಸರ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತದ. ಏನು ಪರಿಸರ ಅಂದ್ರೆ? ವೆರಿ ಗುಡ್. ಒಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿದೆ. ಪರಿಸರ ಅಂತಂದ್ರೆ ಏನಪ್ಪ ಅಂತಂದ್ರೆ, ನಾವೇನಿದ್ದೀವಿ ಈ ಸ್ಥಳದಾಗ, ನೀವೇನಿದ್ದೀವಿ ನಮ್ಮ ಸುತ್ತಮುತ್ತ ಏನದಲ್ಲ ವಾತಾವರಣ, ಇದಕ್ಕೆ ಪರಿಸರ ಅಂತ ಕರೀತೀವಿ. ಇದು ಸಿಂಪಲ್ ವರ್ಡ್. ಪರಿಸರ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ, ಗಿಡ, ಮರ, ಬಳ್ಳಿ, ನದಿ, ಭೂಮಿ, ಮನಿ, ಹೊಲ, ಶಾಲೆ ಏನದಲ್ಲ ಎಲ್ಲ ಒಟ್ಟಾರೆಯಾಗಿ ಪರಿಸರ ಅಂತೇಳಿ ಕರೀತೀವಿ. ಇದ್ರಾಗ ವಿಶೇಷವಾಗಿ ನಮ್ಮ ಜೊತೆಗೆ ಬರುವಂಥದ್ದು ಯಾವಪ್ಪ ಅಂತಂದ್ರೆ, ಪರಿಸರ ಅಂತಂದ್ರೆ ಗಿಡ ಮರ ಅಥವಾ ಬಳ್ಳಿ ಅಥವಾ ಸಸಿಗಳು ಅಥವಾ ಗಿಡಗಳು ಅಥವಾ ಕಾಡು ಅಥವಾ ಸಣ್ಣ ಸಣ್ಣ ವನ ಅಥವಾ ಗುಡ್ಡ, ಬೆಟ್ಟ, ಪರ್ವತ, ಇವೆಲ್ಲವೂ ಪರಿಸರ ಆಗ್ತಾ ಇರ್ತವೆ. ಪರಿಸರದ ಭಾಗ ಮನುಷ್ಯ. ನಾವೇನು ಅನ್ಕೊಂಡಿದ್ದೇವಪ್ಪ ಅಂತಂದ್ರೆ, ನಾವು ನಮ್ಮ ನಂತರ ಪರಿಸರ ಅಂತ ಅನ್ಕೊಂಡಿದ್ದೀವಿ. ಹಂಗಿಲ್ಲ. ಜಗತ್ತು, ಈ ಪ್ರಪಂಚ ಏನು ಫಸ್ಟ್ ಸೃಷ್ಟಿ ಆಯಿತು, ಅದ್ರ ಜೊತೆಗೆ ಪರಿಸರ ಬಂದವು. ಆಮೇಲೆ ಇಲ್ಲಿ ಜೀವ ಸಂಕುಲಗಳು ಬಂದವು. ಇದು ನಿಮ್ಗೆ ಗೊತ್ತಿರಬೇಕು. ನಾವಾಗಿರಲಿ, ನಮ್ಮ ಜೊತೆಗಿರುವಂಥ ಹಲವಾರು ಪ್ರಾಣಿಗಳಾಗಿರಲಿ, ಪಕ್ಷಿಗಳಾಗಿರಲಿ, ಜೀವ ಅವ ಅಂತೇಳಿ ಅನ್ನುವಂಥ ಜೀವಿಗಳಿರೋದವರು ಅವೆಲ್ಲವೂ ಪರಿಸರದ ನಂತರ ಬಂದಿರುವಂಥವು. ಮನುಷ್ಯ ಏನು ಅನ್ಕೊಳ್ಳೋಣ, ನಾವೇನು ಅನ್ಕೊಂಡಿದ್ದೀವಿ ಅಂದ್ರೆ ನಾವೇ ಫಸ್ಟ್, ಆಮೇಲೆ ಎಲ್ಲ ನಮ್ಮ ಸುತ್ತಮುತ್ತ. ನಾವು ಗಿಡದ ಮೇಲೆ ದಬ್ಬಾಳಿಕೆ ಮಾಡ್ತೇವೆ. ದಬ್ಬಾಳಿಕೆ ಮಾಡೋದಂದ್ರೆ ಏನು? ಹೋಗಿ ಕಡಿತೇವೆ ಅದಕ್ಕೆ. ನಾವು ಗುಡ್ಡದ ಮೇಲೆ ದಬ್ಬಾಳಿಕೆ ಮಾಡ್ಕೋತೇವೆ, ನಮ್ಮ ಮನಸ್ಸು ಬಂದಾಗ ಹೋಗಿ ಕೆದರ್ತೇವೆ. ನಾವು ಭೂಮಿ ಮೇಲೆ ಏನು ಮಾಡ್ತೇವೆ? ದಬ್ಬಾಳಿಕೆ ಮಾಡ್ತೇವೆ, ನಮ್ಮ ಮನಸ್ಸು ಬಂದಾಗ ಮನೆಗಳು ಕಟ್ಕೋತೇವೆ. ನಾವು ನೀರಿನ ಮೇಲೆ ದಬ್ಬಾಳಿಕೆ ಮಾಡ್ತೇವೆ, ನಮ್ಮ ಮನಸ್ಸು ಬಂದಂಗೆ ನೀರನ್ನು ಹ್ಯಾಂಗೆ ಬೇಕು ಹಂಗೆ ಅಡ್ಡ ದಿಡ್ಡಿ ಬಳಸ್ತೇವೆ, ಹಾಳು ಹರಿ ಮಾಡ್ತೇವೆ, ಚೆಲ್ತೇವೆ. ರೈಟ್? ಪರಿಸರದ ಒಳಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳ ಮೇಲೆ ಮನುಷ್ಯ ಏನು ಮಾಡ್ತಾನಪ್ಪ ಅಂದ್ರೆ ದಬ್ಬಾಳಿಕೆ ಮಾಡ್ತಾನೆ. ಮಹಾತ್ಮ ಗಾಂಧೀಜಿಯವರೆಲ್ಲ ಒಂದು ಮಾತು ಹೇಳಿದ್ರೆ ಏನು ಹೇಳ್ಬೇಕಾ? ಪರಿಸರ ಇರುವುದು, ಪ್ರಕೃತಿ ಇರುವುದು ಮನುಷ್ಯನ ಆಸೆಗಳನ್ನು ಈಡೇರಿಸೋದಕ್ಕೆ ಹೊರತು ದುರಾಸೆಗಳನ್ನು ಅಲ್ಲ. ಅಂದ್ರೆ ನಮ್ಮ ಮನುಷ್ಯನ ಏನೇನು ಆಸೆಗಳವಲ್ಲ ಅವೆಲ್ಲವೂ ಏನು ಮಾಡ್ತದ, ನಮ್ಮ ಪರಿಸರ ಏನು ಮಾಡ್ತದ, ನಮ್ಗೆ ಈಡೇರಿಸ್ಕೊಡ್ತದೆ. ಈಗ ನಾವು ಮನೆ ಕಟ್ಕೋಬೇಕು ಅಂತಂದ್ರೆ ಕಲ್ಲು, ಮಣ್ಣು, ಕಟ್ಟಿಗೆ ಎಲ್ಲ ಯಾವ್ದು ಕೊಡ್ತದ? ಪರಿಸರ ಕೊಡ್ತದೆ. ನಮ್ಗೆ ನೀರು ಬೇಕು ಅಂತಂದ್ರೆ, ಕುಡಿಯಕ್ಕೆ ನೀರು ಬೇಕು ಅಂತಂದ್ರೆ ಯಾವ್ದು ಕೊಡ್ತದ? ಪರಿಸರ ಕೊಡ್ತದೆ. ನಮ್ಗೆ ಚಲೋ ಉಸಿರಾಡಕ್ಕೆ ಏನ್ ಬೇಕು? ಗಾಳಿ ಬೇಕು. ಗಾಳಿ ಬೇಕಂದ್ರೆ ಯಾವ್ದು ಕೊಡ್ತದ? ಪರಿಸರ ಕೊಡ್ತದ. ಮಳಿ ಬೇಕು, ನಮ್ಗೆ ಮಳಿ ಬೇಕು, ಹೊಲದಾಗೆಲ್ಲ ಬೆಳಿ ಚಂದ ಬೆಳಿಬೇಕು ಅಂದ್ರೆ ಮಳಿ ಯಾವ್ದು ಕೊಡ್ತದ? ಪರಿಸರ ಕೊಡ್ತದ. ಸರ್, ಮಳಿ ಹ್ಯಾಂಗ ಪರಿಸರ ಕೊಡ್ತದೆ ಅಂತ ಅನ್ಬೋದು. ಗಿಡಗಳು ಎಲ್ಲಿ ಹೆಚ್ಚಿಗೆ ಇರ್ತಾವ, ಮರಗಳು ಎಲ್ಲಿ ಹೆಚ್ಚಿಗೆ ಇರ್ತಾವ, ಅಲ್ಲಿ ಮಳಿ ಏನಾಗ್ತದ? ಜಾಸ್ತಿ ಬರ್ತದೆ, ಹೆಚ್ಚಿಗೆ ಬರ್ತದೆ. ಹೆಂಗೆ ಬರ್ತದೆ ಅಂತ ಅನ್ಬೋದು ನೀವು. ಮೋಡಗಳನ್ನ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಪರಿಸರಕ್ಕದ. ಈಗ ನೀವು ನೋಡ್ರಿ, ನಮ್ಮ ಕಡೆ ಕಡಿಮೆ ಮಳೆ ಇರ್ತದ, ಆ ಕಡೆ ನೀವು ಉತ್ತರ ಕನ್ನಡ ಸೈಡ್, ಉಡುಪಿ, ಮಂಗಳೂರು ಸೈಡ್ ಹೆಚ್ಚಿಗೆ ಮಳೆ ಇರ್ತದೆ. ಆ ಕಡೆ ಯಾಕೆ ಹೆಚ್ಚಿಗೆ ಇರ್ತದೆ ಅಂತಂದ್ರೆ ಆ ಕಡೆ ಗಿಡ ಮರಗಳು ಏನದವ
ಹೆಚ್ಚಿಗೆ. ನೀವು ಜಾಸ್ತಿ ಗಿಡ ಮರಗಳು ಬೆಳೆಸ್ರಿ ಅಂದ್ರೆ ಜಾಸ್ತಿ ಏನ್ ಬರ್ತದೆ, ಮಳೆ ಬರ್ತದೆ. ಗಿಡ ಮರಗಳೆಲ್ಲ ಕಡಿದ್ರಿ ಅಂದ್ರೆ ಮಳಿ ಬರ್ತದೆ. ಮಳಿ ಬಂದಿಲ್ಲ ಅಂತಂದ್ರೆ ಬೆಳಿ ಬೆಳಿ ಬಂದಿಲ್ಲ ಅಂತಂದ್ರೆ ನಮ್ಗೆ ಉಳಕ್ ಏನ್ ಸಿಗಲ್ಲ, ಆಹಾರ ಸಿಗಲ್ಲ. ಆಹಾರ ಸಿಕ್ಕಿಲ್ಲ ಅಂದ್ರ ನಾವ್ಯಾರು ಬದುಕಲ್ಲ. ಅಂತಂದ್ರ ಇಡೀ ಪ್ರಪಂಚ ಏನಾಗ್ತದ, ಸರ್ವನಾಶ ಆಗ್ತದೆ. ನಾವೆಲ್ಲರೂ ಏನಾಗ್ತೇವ, ಸತ್ತು ಹೋಗ್ತೇವ. ಖರೇದ ಒಂದಕ್ಕೊಂದು ಏನದ, ಚೈನ್ ಲಿಂಕ್ ಅದ. ಸೊ ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಪರಿಸರ ಉಳಿಸ್ಬೇಕು, ಪರಿಸರ ಬೆಳೆಸ್ಬೇಕು. ಹಂಗಂದ್ರೆ ಏನ್ ಮಾಡ್ಬೇಕು ಸರ್? ಏನಿಲ್ಲ, ಸಿಂಪಲ್. ಗಿಡಗಳನ್ನ ಕಡಿಬಾರ್ದು. ಯಾರೇ ಗಿಡ ಕಡಿಲಿದ್ರೆ ಹೇಳಬೇಕು ಹೊರಟು. ಗಿಡ ಕಡಿದ್ರಿ ಅಂದ್ರ ಏನ್ ಬರಲ್ಲ, ಮಳಿ ಬರಲ್ಲ. ಗಿಡ ಕಡಿದ್ರಿ ಅಂದ್ರ ನಮಗ್ ನೆರಳು ಸಿಗಲ್ಲ. ಗಿಡ ಕಡಿದ್ರಿ ಅಂತಂದ್ರ ನಮಗ ಫಲ ಸಿಗಲ್ಲ. ಗಿಡ ಕಡಿದ್ರಿ ಅಂತಂದ್ರ ಪಶು ಪ್ರಾಣಿ ಪಕ್ಷಿಗಳಿಗ ವಾಸ ಮಾಡಿಕ ಜಾಗ ಇಲ್ಲ. ಈ ಗುಬ್ಬಿಗಳು ನಿಮ್ ಮನ್ಯಾಗ ಬಂದು ವಾಸ ಮಾಡ್ತಾವ ಇಲ್ಲ? ಅವ ಎಲ್ಲಿ ವಾಸ ಮಾಡ್ತಾವ? ಈಗ ದನಕರು ಪಶು ಪ್ರಾಣಿ ಪಕ್ಷಿಗಳದಾವ. ಬ್ಯಾಸಗಿ ದಿನಕ್ಕೆ ಬಿಸಿಲಿತ್ತು ಅಂದ್ರೆ ನಿಮ್ ಮನಿ ಒಳಗೆ ಹೋಗಿ ಕಟ್ತೀರಿ ಇಲ್ಲ? ಎಲ್ಲಿ ಕಟ್ತೀರಿ? ಗಿಡದ ಕೆಳಗೆ ಕಟ್ತೀರಿ, ರೈಟ್? ಸೊ ಅದಕ್ಕ ಒಂದು ಮರ ಕಡಿಯೋದ್ರಿಂದ ಎಷ್ಟು ಸಮಾಜಕ್ಕೆ ಲಾಸ್ ಅದ ಅಂತಂದ್ರ ಬಹಳಷ್ಟು ಅದ. ನೆರಳು ಸಿಗಲ್ಲ, ಮಳಿ ಬರಲ್ಲ, ನೀರ್ ಸಿಗಲ್ಲ, ಪಶು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನ ಹೋಗ್ಬಿಡ್ತದ, ನಮ್ ತಿನ್ನಬೇಕಾಗಿರುವಂತಹ ಫಲ ಸಿಗಲ್ಲ, ನಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ ಸಿಗಲ್ಲ, ಆಮ್ಲಜನಕ ಸಿಗಲ್ಲ, ಒಳ್ಳೆ ಗಾಳಿ ಸಿಗಲ್ಲ. ಒಳ್ಳೆ ಗಾಳಿ ಬೇಕು ಅಂತಂದ್ರ ಗಿಡ ಮರಗಳನ್ನ ನಾವೇನ್ ಮಾಡ್ಬೇಕು, ಹೆಚ್ಚಿಗೆ ಹಚ್ಚಬೇಕು. ಆಮೇಲೆ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣವನ್ನ ಪೊಲ್ಯೂಟ್ ಮಾಡಬಾರ್ದು, ಕಲುಷಿತ ಮಾಡಬಾರ್ದು, ಪೊಲ್ಯೂಷನ್ ಮಾಡಬಾರ್ದು. ನೀರನ್ನ ಚಂದ ಬಳಸ್ಬೇಕು. ಈಗ ನೀರಿನ ನಳ ಇರ್ತದೆ, ಅವು ಚಾಲನೆ ಇಡ ಸುಮ್ ಹರಿದು ಹೋಗ್ಲಾರ, ಬಂದ್ ಮಾಡ್ಬೇಕು. ಮಿತವಾಗಿ ಬಳಸ್ಬೇಕು. ಯಾಕಂತಂದ್ರ ಒಂದ್ಸಲ ಕೆಲವೊಂದು ಪರಿಸರದ ಒಳಗಡೆ ಇರುವಂತಹ ವಸ್ತುಗಳು ಮುಗಿದೋಗ್ಬಿಟ್ಟು ಅಂದ್ರ ಮತ್ ಸಿಗಲ್ಲ. ಅವು ಚಂದ ಬಳಸ್ಬೇಕು. ನೀರನ್ನ ಲಿಮಿಟ್ ಆಗಿ ಬಳಸ್ಬೇಕು, ತಿಳಿತಾ? ಆಹಾರವನ್ನ ಲಿಮಿಟ್ ಆಗಿ ಬಳಸ್ಬೇಕು, ಪೋಲ್ ಮಾಡ್ಬೇಕು. ಆಮೇಲೆ ಕೆರೆ ಕಟ್ಟೆ ಬಾವಿಗಳ ನೀರೆಲ್ಲ ಕರೆಕ್ಟ್ ಆಗಿ ಸ್ವಚ್ಛ ಆಗಿರ್ಬೇಕು. ಆಮೇಲೆ ಗಿಡಗಳು ಹಚ್ಬೇಕು. ಮನಿಗೆ ಒಂದೊಂದ್ರೆ ದಿನ ಗಿಡ ಹಚ್ಬೇಕು. ಎಲ್ಲರೂ ಒಂದೊಂದು ಗಿಡ ಹಚ್ಬೇಕು ಮನಿಗೆ ಒಂದು. ಅದಕ್ಕೆ ದಿನ ನೋಡ್ಬೇಕು, ಅದಕ್ಕೆ ನೀರ್ ಹಾಕ್ಬೇಕು, ಅದಕ್ಕೆ ಪಾಲನೆ ಪೋಷಣೆ ಮಾಡ್ಬೇಕು. ಅದು ಚಂದದ ಇಲ್ಲಿ ನೋಡ್ಬೇಕು. ಅದಕ್ಕೆ ಯಾವ ದನಕರುಗಳು ಬಂದು ತಿಂತಾವ ನೋಡ್ಬೇಕು. ಸುತ್ತ ಎಲ್ಲ ಬೇರೆ ಹಾಕ್ಬೇಕು, ಗಿಡ ಬೆಳೆಸ್ಬೇಕು. ಒಬ್ಬೊಬ್ರು ಒಂದಿಲ್ಲ, ನಿಮ್ಮ ಮನೆ ಆದ್ರೆ ಎಷ್ಟು ಜಾಗ ಎಲ್ಲ ಕಡೆ ಗಿಡಗಳು ಬೆಳೆಸ್ಬೇಕು. ಆಮೇಲೆ ಪರಿಸರಕ್ಕೆ ವಿರುದ್ಧವಾದ ವಸ್ತುಗಳನ್ನ ಮಾಡಬಾರ್ದು. ಪರಿಸರಕ್ಕೆ ವಿರುದ್ಧವಾದಂತಹ ಚಟುವಟಿಕೆಗಳನ್ನ ಮಾಡಬಾರ್ದು. ಪರಿಸರ ಹಾಳಾಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಮನುಷ್ಯನ ಜೀವನ ಏನಾಗ್ತದ, ಹಾಳಾಗಿ ಹೋಗ್ತದ. ಪರಿಸರದ ಮೇಲೆ ಎಫೆಕ್ಟ್ ಬೀಳ್ತದ. ಚಲೋ ಗಾಳಿ ಸಿಗಲ್ಲ, ಚಲೋ ಮಳೆ ಬರಲ್ಲ, ಚಲೋ ಪರಿಸರ ಇರಲ್ಲ. ಸೊ ಅದಕ್ಕೆ ಪರಿಸರ ರಕ್ಷಣೆಯನ್ನ ಮಾಡಬೇಕು. ಪ್ಲಾಸ್ಟಿಕ್ ಅನ್ನ ಮಿತವಾಗಿ ಬಳಸಬೇಕು. ಪ್ಲಾಸ್ಟಿಕ್ ಯಾಕೆ ಮಿತವಾಗಿ ಬಳಸಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಈಗ ಫರ್ಮೆಂಟೇಶನ್ ಆಗುವಂತ ಪ್ರೊಸೆಸ್ ಇಲ್ಲ, ವಿಘಟನೆಗೊಳ್ಳಲ್ಲ ಪ್ಲಾಸ್ಟಿಕ್. ಒಂದ್ಸಲ ಒಂದು ಪ್ಲಾಸ್ಟಿಕ್ ಅನ್ನ ತಗೊಂಡು ನೀವು ಯೂಸ್ ಮಾಡಿ ಬಿಟ್ಟಾಕ್ದಿರಿ ಅಂತ ಅನ್ಕೋರಿ, ಅದು ಪರಿಸರದಾಗ ಕರಗಲ್ಲ. ಈಗ ನೀವು ಒಂದು ಕಟ್ಟಿಗೆ ಬಿಟ್ಟಾಕ್ದಿರಿ ಅಂದ್ರೆ ಅದು ಕರಗೋಗ್ಬಿಡ್ತದೆ ಮಣ್ಣಿನಾಗ. ಅಥವಾ ನೀವು ಯಾವುದೋ ಬಟ್ಟಿ ವಸ್ತು ಬಿಟ್ಟಾಕ್ದಿರಿ ಅಂದ್ರೆ ಮಣ್ಣಿನಾಗ ಕರಗೋಗ್ಬಿಡ್ತದೆ. ಮತ್ತೆ ಯಾವುದು ಕಬ್ಬಿಣದ ಕಟ್ಟಿಗೆದ ವಸ್ತು ಬಿಟ್ಟಾಕ್ದಿರಿ ಅಂದ್ರೆ ಕರಗೋಗ್ಬಿಡ್ತದೆ. ಬಟ್ ಪ್ಲಾಸ್ಟಿಕ್ ಕರಗಲ್ಲ. ನೀವು ಅಂತಾರಲ್ಲ ಒಂದೊಂದ್ಸಲ ದನಗಳೆಲ್ಲ ಪ್ಲಾಸ್ಟಿಕ್ ತಿನ್ನಬಾರ್ದು ಅಂತ, ಗೊತ್ತದ? ಯಾಕೆ ತಿನ್ನಬಾರ್ದು ಹೇಳ್ರಿ? ಅವು ದನಗಳು ಹೊಟ್ಟೆಗೆ ಹೋಯ್ತು ಅಂತಂದ್ರ ಡೈಜೆಷನ್ ಆಗೋ ಟೈಮಿಗೆ ಪ್ಲಾಸ್ಟಿಕ್ ಏನಾಗಲ್ಲ, ಹೊಟ್ಟ್ಯಾಗ ಕರಗಲ್ಲ, ಹೊಟ್ಟೆ ಒಳಗೆ ಉಳಿದ್ಬಿಡ್ತದ. ಹೊಟ್ಟೆ ಒಳಗೆ ಉಳಿದ್ಬಿಡ್ತಂದ್ರ ಅದು ತಿಂದಿರುವಂತ ಪಶು ಏನಿರ್ತದಲ್ಲ ಅದು ಸತ್ತೋಗ್ಬಿಡ್ತದೆ. ಅದಕ್ಕೆ ಪ್ಲಾಸ್ಟಿಕ್ ಕರಗಲ್ಲ. ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು. ಆದಷ್ಟು ಗೃಹೋಪಯೋಗಿ ವಸ್ತುಗಳು ಏನದಾವ, ಗುಡಿ ಕೈಗಾರಿಕೆ ಬಂದಂಥ ವಸ್ತುಗಳನ್ನ ಬಳಸ್ತಾರೆ. ಮಣ್ಣಿನ ಮಡಿಕೆಗಳ, ಸಿದ್ಧ ವಸ್ತುಗಳ, ಇದು ಎಲ್ಲ ಒಟ್ಟಾರೆಯಾಗಿ ಪರಿಸರದ ಉಳಿಸ್ಬೇಕನ್ನುವಂತ ನಿಟ್ಟು. ಗಿಡ ಮರಗಳು ಹಚ್ಚಲು ಹೊಸ ಅರ್ಥ ಆಗೈತೆ ಹೇಳೋದು. ಅದಕ್ಕೆ ನೀವೆಲ್ಲರೂ ಪರಿಸರವನ್ನು ಉಳಿಸುವಂತ ಕೆಲಸ ನೀವೆಲ್ಲರೂ ಎಲ್ಲ ನಾವು ಮಾಡಬೇಕು, ನಮ್ಮ ಸುತ್ತಮುತ್ತ ಇರುವಂತ ಜನನು ಮಾಡಬೇಕು. ಅವಾಗ ಮಾತ್ರ ಪರಿಸರಕ್ಕೆ ಒಂದು ಅರ್ಥ,
ಪರಿಸರ ಸಂರಕ್ಷಣೆ ಒಂದು ಅರ್ಥ ಬರ್ತದೆ. ಓಕೆನಾ? ಓಕೆ, ಧನ್ಯವಾದಗಳು. ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಮ HM ಸರ್ ಅವರು ಮತ್ತು ನಿಮ್ಮ ಸಹ ಶಿಕ್ಷಕರು ಎಲ್ರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಅನಂತ ಧನ್ಯವಾದಗಳು. ಎಲ್ರಿಗೂ ಈ ಒಂದು ಎಕೋ ಕ್ಲಬ್ಗೆ ಕರೆಸಿದ್ರಿ. ಇದೊಂದು ಪರಿಸರದ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಪರಿಸರದ ಬಗ್ಗೆ ನಿಮ್ಗೆ ಹೇಳ್ತಾನೆ ಅಂಬೇಡ್ಕರ್ ವಿಸ್ತಾರವಾಗಿ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಪರಿಸರವನ್ನು ಹೇಗೆ ಬೆಳೆಸಬೇಕು, ಪರಿಸರದ ಮಹತ್ವ ಏನು. ಈಗ ನಾನೇ ಪರಿಸರದ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಮರದ ಬಗ್ಗೆ ಅಂಬೇಡ್ಕರ್ ಹೇಳಿದ್ರು. ಒಂದು ಮರವನ್ನು ನೆಡೋದ್ರಿಂದ ಎಷ್ಟೆಲ್ಲ ಒಂದು ಲಾಭ, ಎಷ್ಟೆಲ್ಲ ಒಂದು ಅದರ ಮಹತ್ವದ ಬಗ್ಗೆ ಹೇಳಿದ್ರು. ಬಟ್ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮಗೆ ಈಗಿನ ಕಾಲದ ಫಸ್ಟ್ ಏನು ಅಂದ್ರೆ ಪ್ರಾಬ್ಲಮ್ ಆಗತ್ತಲ್ಲ. ಯಾವ ಮಟ್ಟಿಗೆಲ್ಲ ಒಂದು ಏರ್ ಪೊಲ್ಯೂಷನ್ ಕಂಟ್ರೋಲ್ ತಪ್ಪಿದೆ ಅಂತಂದ್ರೆ, ಹೊರಗಡೆ ಬಂದಲ್ಲಿ ಉಸಿರಾಡಿದ್ರೆ ಒಂದು 11-12 ಸಿಗರೇಟ್ ಹುಡುಗಕ್ಕೆ ಕಮ್ಮಿ ಮಾಡ್ತಾರೆ ಅಲ್ಲಿ ಪೊಲ್ಯೂಷನ್. ಬಟ್ ಅದಕ್ಕಿಂತ ನಮ್ಮ ಕಡೆ ವಾಯು ಮಾಲಿನ್ಯ ಭಾಳ ಒಂದು ಉತ್ತಮ ಅದ. ಅದ ಕಾರಣ ಏನಂತಂದ್ರೆ, ನಾವು ಸ್ವಲ್ಪ ನಮ್ಮ ಕಡೆ ಕಂಟ್ರೋಲ್ ಅದ. ಈ ನಮ್ಮ ಜನ್ರೇಷನ್ ಇನ್ನೂ ನಮ್ಮ ಪರಿಸರವನ್ನ ಹೆಚ್ಚಿಗೆ ಅದ್ರ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಈ ನಮ್ಮ ಜನ್ರೇಷನ್ ಏನ್ ಮಾಡ್ಬೇಕಂದ್ರೆ, ಈಗ ನಮ್ಮ ಮರವನ್ನ ಹಚ್ಚೋದು, ಮರ ಹಚ್ಚೋದು ಅಷ್ಟೇ ಅಲ್ಲ, ಪೋಷಣೆ ಮಾಡೋದು ಮತ್ತು ನೀರನ್ನ ಕಲುಷಿತ ಮಾಡದೆ ಅದನ್ನ ಅದು ಒಂದಕ್ಕೊಂದು ಲಿಂಕ್ ಇರುತ್ತೆ. ನಾವು ಯಾವುದೇ ಒಂದು ಹಳ್ಳಲ್ಲಿ ಏನೋ ಒಂದು ಬಟ್ಟೆ ಒಗೆಯೋದ್ರಿಂದ ಕೂಡ ಅಲ್ಲಿ ನೀರಿನ ಕೊಳಕಾಗಿ ಅಲ್ಲಿ ಅದ್ರ ಒಳಗಿರ್ತಕ್ಕಂಥ ಜೀವ ನಾಶವಾದ್ರೆ ಪರಿಸರಕ್ಕೆ ಏನೇನು ಇಂಟರ್ಲಿಂಕ್ ಇರ್ತಾವ ಪರಿಸರಕ್ಕೆ ಅವೆಲ್ಲ ನಾಶ ಆಗ್ತಾವ. ಸೊ ಹಾಗಾಗಿ ಶಿಕ್ಷಣ ಓದೋದ್ರ ಬಗ್ಗೆ ಸರ್ CET ಓದ್ತಾರ KS IS ಸಲುವಾಗಿ ಒಂದೆರಡು ಅದ್ರ ಯಾವ ರೀತಿ ಓದ್ಬೇಕು ಅಂಬ ನಿಮ್ಗೆ ಒಂದೆರಡು ಮಾತು ಹೇಳ್ತಾರೆ. CET ಬಗ್ಗೆ ಹೇಳ್ಬೇಕಂತಂದ್ರೆ, CET ಮೊದಲೆಲ್ಲ ಹೆಂಗಿತ್ತು ಅಂತಂದ್ರೆ, ಈ ನೀವು CET ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಕಾಂಪಿಟೇಷನ್ ಹೆವಿ ಅದ. ಮತ್ತೆ ಯಾವಾಗ CET ಕೇಳ್ತಾರಂದ್ರೆ, ನಾವು SSLC ಮುಗಿಸಿ PUC ಮುಗಿಸಿ ಡಿಗ್ರಿ ಆದ್ಮೇಲೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು CET ಫೀಲ್ಡಿಗೆ ಬರ್ತಿದ್ದೆವು. ಬಟ್ ಈಗಿರೋ ಕಾಂಪಿಟೇಷನ್ ಹೆಂಗಂತಂದ್ರೆ, ಆಲ್ರೆಡಿ ಹುಡುಗರು 10th PUC ಇದ್ದಾಗೆ ಕಾಂಪಿಟೇಷನ್ ಫೀಲ್ಡ್ ಬಗ್ಗೆ ತಿಳ್ಕೊಳತ್ತಾರ. ಅದು ನಮ್ಮ ಭಾಗದಾಗ ಸ್ವಲ್ಪ ಅವೇರ್ನೆಸ್ ಇಲ್ಲ. ಹಾಗಾಗಿ ನಮ್ಮ ಭಾಗದಾಗ ಯಾವುದೇ ಒಂದು CET ಫೀಲ್ಡಿಗೆ ಹೋಗ್ಬೇಕಂದ್ರೆ ಭಾಳ ಜನಕ್ಕೆ ಸ್ವಲ್ಪ ಕಷ್ಟ ಆಗತ್ತ ಆ ಕಡೆ ಹೋದ್ಮೇಲೆ. ಹಾಗಾಗಿ ನೀವು ಏನು ಈಗ ಓದ್ತಾ ಇದ್ರಲ್ಲ, ನೀವು ಸಿಲೆಬಸ್, ಈ ಸಿಲೆಬಸ್ಸೇ ನಿಮ್ಗೆ CET ಅಲ್ಲಿ ಇರ್ತದ. ಎಲ್ಲ ಈಗ ನೀವೇನು ಪಾಠಗಳು ಓದ್ತಿರಲ್ಲ, ಸೋಷಿಯಲ್ ಆಗಲಿ ಸೈನ್ಸ್ ಆಗಲಿ, ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಒಂದು ಯಾವುದೇ ಒಂದು ಕಾನ್ಸೆಪ್ಟ್ಗಳು ಇದ್ದಂತಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ತಿಳ್ಕೊಂಡ್ರೆ ನಿಮ್ಗೆ ಮುಂದೆ CET ಓದೋ ಟೈಮಿಗೆ ಏನಾಗ್ತದ, ರಿಪೀಟ್ ಓದೋಕೆ ಹತ್ತಲ್ಲ. ನೀವೀಗ ಎಷ್ಟು ನಿಮ್ಮ ಎಲ್ಲ ಪಾಠಗಳು ಈಗ 6th ಹಿಡ್ಕೊಂಡಿರಿ, 10th ನೀವೇನು ಸಿಲೆಬಸ್ ಓದ್ತಿರಲ್ಲ, ಈಗ ಎಷ್ಟು ಚೆನ್ನಾಗಿ ಓದ್ತೀರಿ, ನೀವು ಮುಂದೆ CET ಫೀಲ್ಡಿಗೆ ಬಂದ್ಮೇಲೆ ನಿಮ್ಗೆ ಬೇಸ್ಮೆಂಟ್ ಭಾಳ ಸ್ಟ್ರಾಂಗ್ ಆಗ್ತದ. ಅವಾಗ ನಿಮ್ಗೆ ಮುಂದೆ ಆರಾಮಾಗಿ ಹೋಗ್ಬೋದು. ಈಗ ನೀವು ಅರ್ಧ ಮುರ್ಧ ಕಾನ್ಸೆಪ್ಟ್ ತಿಳ್ಕೊಂಡ್ಗೆ ಓದ್ರಿ ಅಂತಂದ್ರೆ, ನೀವು ಮತ್ತೆ ಮುಂದೆ ಬರ್ಬೇಕಾದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಓದ್ಬೇಕಾದ್ರೆ ಕ್ಲಾರಿಟಿ ಇರಲ್ಲ. ಹಾಗಾಗಿ ಮೇನ್ ಬೇಸ್ಮೆಂಟ್ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಅದು ಆದ್ಮೇಲೆ ನೀವು ಮುಂದೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ್ರಿ ಅಂತಂದ್ರೆ ನಿಮ್ಗೆ ಅಲ್ಲಿ ಏನೂ ಇರಲ್ಲ. ಆಲ್ರೆಡಿ ನೀವೆಲ್ಲ ಇದನ್ನ ಮುಗಿಸ್ ಬಂದಿರ್ತೀರಿ. ಈ ನಾವು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಂತಾರೆ ನಿಮ್ಮ ಸಿಲೆಬಸ್ಸನ್ನೇ ಪದೇ ಪದೇ ಓದ್ತಾ ಇರ್ತೀವಿ. ಯಾಕಂದ್ರೆ ಬೆಸ್ಟ್ ಸಿಲೆಬಸ್. ಯಾಕಂದ್ರೆ ನೀವು ಹೊರಗಡೆ ಯಾವುದೇ ಒಂದು ಪ್ರೈವೇಟ್ ಬರ್ದೇ ಆಕರ್ಸ್ ಬುಕ್ ಓದ್ಬೇಕಂದ್ರೆ ನಿಮ್ಮ ಕಂಟೆಂಟ್ ಅನ್ನ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಲ್ಲ. ಬಟ್ ನಿಮ್ಮ ಬುಕ್ಸ್ಗಳಾದಾಗ ಭಾಳ ಜನ ಒಂದು ಕಮಿಟಿ ಕುಂತಿಗೆಸಿ ಮಕ್ಕಳು ಯಾವ ತರ ಒಂದು ಸಿಲೆಬಸ್ ಅರ್ಥ ಮಾಡಿಸೋ ಸಲುವಾಗಿ ಅವ್ರು ಅಷ್ಟು ಡಿಸ್ಕಷನ್ ಮಾಡಿಸಿ ಸರಳ ಭಾಷೆಯಲ್ಲಿ ನಿಮಗೊಂದು ಪಾಠದ ರೂಪದಲ್ಲಿ ಹೇಳ್ತಾರೆ ಪ್ರತಿಯೊಂದು ವಿಷಯಗಳು. ಸೊ ಅವುಗಳನ್ನು ಚೆನ್ನಾಗಿ ಓದ್ಕೊಂಡಿಗೆಸಿ ಸರಿಯಾಗಿ ಓದಿದ್ರೆ ನಿಮ್ಮ ಕಾಂಪಿಟೇಟಿವಿಟಿ ಹೆಲ್ಪ್ ಆಗ್ತದೆ. ಹಾಗಾಗಿ ಪ್ರತಿಯೊಂದು ವಿಷಯಗಳಿಗೆ ಖಾಲಿ ನಾವು ಎಕ್ಸಾಮ್ ಓದಿಗೆಸಿ ಪಾಸ್ ಆಗಿ ನಾವು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಪರ್ಸೆಂಟೇಜ್ ಮಾಡ್ಬೇಕಂತ ತಲೆ ಹಾಕೊಳಕ್ ಹೋಗ್ಬೇಡಿ. ಪರ್ಸೆಂಟೇಜ್ಗಿಂತ ಇಂಪಾರ್ಟೆಂಟ್ ಈಗಿನ ಕಾಲದಾಗ ನಾಲೆಜ್ ಇಂಪಾರ್ಟೆಂಟ್. ಈಗ ನೀವು ಎಲ್ಲೇ CET ಹೋಗ್ಲಿ ಎಲ್ಲೋದ್ರಿ ಭಾಳ ಜನ ಬರ್ತಾರೆ, ಓದ್ಕೊಂಡು ಬಂದಿರ್ತಾರೆ, ಬಟ್ ಅಲ್ಲಿ CET ಫೀಲ್ಡ್ ಅದನ್ನ ವರ್ಕ್ ಆಗಲಿ ಅದ. ನೀವು ಏನು ಪಾಠ ಓದ್ತೀರಿ, ಅದು ಏನು ವಿಷಯ ಅದ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕು. ಮತ್ತೆ ರಿವಿಷನ್ ಮಾಡ್ಬೇಕು ಯಾವುದೇ ಒಂದು ವಿಷಯಗಳನ್ನ. ಒಂದ್ಸಲ ಓದ್ಬಿಟ್ಟು ಅಂತಂದ್ರೆ ನಾನು ಓದಿನಿ ನಂಗೆಲ್ಲ ನೆನಪದ ಅನ್ನೋ ಆ ಥರ ಇರಬಾರ್ದು. ನೀವು ಯಾವುದೇ ಒಂದು ವಿಷಯಗಳು ಓದ್ತಿರ್ತಂದ್ರೆ ಅದು ಒಂದು ರಿವಿಷನ್ ಮಾಡ್ಕೊತಿರ್ಬೇಕು ಅವಾಗ. ಹಾಗಾಗಿ ಇನ್ನೊಂದು ಸಂವಿಧಾನ, ಭೂಗೋಳಶಾಸ್ತ್ರ ಎಲ್ಲದ್ರ ಬಗ್ಗೆನೂ ತಿಳ್ಕೊಬೇಕು. ಎಲ್ಲ ವಿಷಯಗಳು ಇಂಪಾರ್ಟೆಂಟ್.
ಈಗಿನ ಕಾಲದಾಗ ಅಂದ್ರೆ ಈಗ ಇಂಗ್ಲೀಷ್ ಈಗ ಸ್ಟಾರ್ಟ್ ಮಾಡ್ಕೋಬೇಕು. ಇವ್ರು ಮುಂದೆ ಬಂದ್ಮೇಲೆ ಭಾಳ ಕಷ್ಟ ಆಗ್ತದೆ ಬಗ್ಗೆ. ಮೆಂಟಲ್ ಹೆಲ್ತ್ ಅಂತ ನಿಮ್ ಸರ್ ಹೇಳ್ತಾರೆ, ನಿಮ್ಮ ಹುಡುಗರ ಬಗ್ಗೆ ಮೆಂಟಲ್ ಹೆಲ್ತ್ ಅಂತ ನಮ್ಮ ಹುಡುಗರು ಭಾಳ ಫಾಸ್ಟ್ ಆಗ್ಯಾರ ಅಂತ ಕೇಸಿ. ಸೊ ಮೆಂಟಲ್ ಹೆಬಿಲಿಟಿ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಇವಾಗ ಹೆಂಗಿರ್ತಂದ್ರೆ ಏನ್ ಹೇಳ್ಕೊಟ್ರು ಕಲಿತಾರ ಬೇಗ. ಸ್ವಲ್ಪ ಇನ್ನೂ ಜಾಸ್ತಿ ಇದಾದ್ಮೇಲೆ ಅವಾಗ ಸ್ವಲ್ಪ ಕಾನ್ಸೆಪ್ಟ್ಗಳು ಜಲ್ದಿ ಇದಾಗಲ್ಲ. ಈಗ ಮಕ್ಕಳು ಇದ್ದಾಗ ಏನ್ ಹೇಳಿದ್ರು ಜಲ್ದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರ. ಹಾಗಾಗಿ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಥಮಿಕ ಶಾಲೆ ಬಾಲ್ಕೇಡ್ನಲ್ಲಿ ಇಕೋ ಕ್ಲಬ್ ವತಿಯಿಂದ ಕಾರ್ಯಕ್ರಮದಲ್ಲಿ ಕಿರಣ್ ಸರ್ ಅವರು ಅದರ ಬಗ್ಗೆ ಮತ್ತು ಹಾಗೂ CET ಬಗ್ಗೆ ಆಗಿರ್ಬೋದು, ಹಲವಾರು ಪರೀಕ್ಷೆಗಳ ಬಗ್ಗೆ ಸವಿಸ್ತಾರವಾಗಿ ಸಂಪೂರ್ಣವಾಗಿ ಮಕ್ಕಳಲ್ಲಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲರ ವತಿಯಿಂದ ತುಂಬ ಹೃದಯಗಳನ್ನು ಧನ್ಯವಾದ ಹೇಳುತ್ತಾ, ಈಗ ಇದೇ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಹರೀಶ್ ಸರ್ ಅವರು ಕೂಡ ಈ ಪರಿಸರ ಬಗ್ಗೆ ಒಂದು ಮಕ್ಕಳಿಗೆ 2 ಮಾತುಗಳು ಹೇಳಬೇಕಾಗಿ ಬಾಲ್ಕೇಡದಲ್ಲಿ ಇದು ಇಕೋ ಕ್ಲಬ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ನೇಹಿತರ ಅಂಬರೀಶ್ ಭೀಮಾಣಿ ಅವರನ್ನು ವಿಶೇಷ ಉಪನ್ಯಾಸಕರನ್ನಾಗಿ ನಾನು ಆಹ್ವಾನಿಸಿದಾಗ ಅವರು ಬಹಳ ಸಂತೋಷದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬರಲು ಒಪ್ಪಿ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರೊಂದಿಗೆ ಒಂದು ವಿಶೇಷ ಉಪನ್ಯಾಸವನ್ನು ಹೇಳಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸಹೋದರ ಕಿರಣ್ ಕೊಣ್ಣೂರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಂದಿಗೆ ಒಂದಿಷ್ಟು ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ. ಅವರಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಾದ ಶಿವಲಿಂಗಪ್ಪ ಸರ್ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಶೇಷವಾದಂತಹ ವಿಶೇಷ ಉಪನ್ಯಾಸವನ್ನ ನಮ್ಮ ಆತ್ಮೀಯ ಸ್ನೇಹಿತರಾದ ಅಂಬರೀಶ್ ಭೀಮಾಣಿ ಅವರು ಇವತ್ತು ನಿಮ್ಮೊಂದಿಗೆ ಹಂಚಿಕೊಂಡ್ರು. ನಿಮಗೆಲ್ಲ ಪರಿಸರ ಎಂದರೇನು ಮತ್ತೆ ಪರಿಸರಕ್ಕೆ ಬೇಕಾಗುವಂತಹ ಯಾವ ರೀತಿಯಾಗಿ ನಾವು ಪರಿಸರವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದೆಯಲ್ಲ? ಸರಿ ಸರ. ಪರಿಸರ ಇವತ್ತಿನ ದಿನಮಾನದಲ್ಲಿ ನಾವು ಪರಿಸರವನ್ನ ನಾಶ ಮಾಡೋದ್ರಲ್ಲಿ ತೊಡಗ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಯಾಕಂತಂದ್ರೆ ಪರಿಸರದಿಂದ ನಾವು ಎಷ್ಟೊಂದು ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ, ಈಗ ಸರ್ ಮಾತಾಡಿದ್ರು ಡೆಲ್ಲಿ ಒಳಗ ಯಾವ ತರ ಪರಿಸರ ಇದೆ ಅಂತಂದ್ರೆ, ಅಲ್ಲಿ ಹೋಗಿ ನೀವು ವಾಸ ಮಾಡಿದಿರಿ ಅಂತಂದ್ರೆ 100 ಸಿಗರೇಟ್ ಹೊಡಿತಾರಲ್ಲ, ಗೊತ್ತಲ್ಲ, ಧೂಮಪಾನ ಅಂದ್ರೆ ಪೂರ್ತಿ ಆರೋಗ್ಯ ಹಾಳಾಗುತ್ತೆ. ಅಷ್ಟ್ರ ಮಟ್ಟಿಗಲ್ಲಿ ಪರಿಸರ ಹಾಳಾಗಿದೆ. ಅಂದ್ರೆ ನಾವು ವಿಚಾರ ಮಾಡಬೇಕು, ಇವತ್ತಿನ ಏನಾದ್ರೂ ನಾವು ಪರಿಸರವನ್ನ ಸರಿಯಾಗಿ ನಾವು ನೋಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಾವು ಬರ್ತಕ್ಕಂತಹ ಪೀಳಿಗೆಗೆ ನಾವು ಪರಿಸರವನ್ನ ಬಿಟ್ಕೊಡ್ಬೇಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಪರಿಸರನ ಸ್ವಚ್ಛ ಇಟ್ಕೋಬೇಕು. ಸರ್ ಹಾಗಾದ್ರೆ ಡೆಲ್ಲಿ ಒಳಗೆ ಯಾಕೆ ಅಷ್ಟೊಂದು ಪರಿಸರ ಹಾಳಾಗ್ಯದ್ರಿ? ಡೆಲ್ಲಿ ಒಳಗಲ್ಲ, ಈಗ ಇದು ನಿಮ್ ಕಡೆನೂ ಬರ್ತಕ್ಕಂತ ಪರಿಸ್ಥಿತಿಯಲ್ಲಿದೆ. ಯಾಕಾಗಿರ್ಬೇಕು ಡೆಲ್ಲಿ ಒಳಗ? ಆ ಕಡೆ ಏನೋ ಬೆಳಿತಾರಲ್ಲ, ಬೆಳೆದಾದ ನಂತರ ಗೋಧಿ ಆಗ್ಲಿ ಅಕ್ಕಿದಾಗ್ಲಿ ಹೆಣ್ಣಿಗಳಿಗೆ ಏನ್ ಮಾಡ್ತಾರ ಕಡೆ ಉರಿ ಹಚ್ತಾರ. ಆ ಉರಿ ಹಚ್ಚದ್ರಿಂದ ಬರ್ತಕ್ಕಂತಹ ಹೊಗೆ ಏನಂತಂದ್ರ ಅಲ್ಲಿ ಜಾಸ್ತಿ ಏನಪ್ಪಾ ಅಂದ್ರೆ ಪಂಜಾಬ್, ಡೆಲ್ಲಿ ಆ ಕಡೆ ಏನಂತಂದ್ರ ಅಲ್ಲಿ ಆಲ್ರೆಡಿ ಪೊಲ್ಯೂಷನ್ ಜಾಸ್ತಿ. ಈ ಮೋಟರ್ ಸೈಕಲ್ ಗೊತ್ತಲ್ಲ, ನಮಗೆ ಮನುಷ್ಯನಿಗೆ ಎಷ್ಟು ಮಿತಿ ಇದೆನೋ ಅದಕ್ಕಿಂತ ಹೆಚ್ಚಾಗಿ ನಾವು ಮೋಟರ್ ಸೈಕಲ್ ಗಳನ್ನ ಏನ್ ಮಾಡ್ತೀವಿ, ಬಳಕೆಯನ್ನು ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಒಂದು ಇದರಿಂದ ಏನಾಗ್ತಾ ಅಂತಂದ್ರ ಇಡೀ ದೆಹಲಿಯ ವಾತಾವರಣ ಹಾಳಾಗಿ ನಿಮ್ಗೆ ಗೊತ್ತಿರ್ಬೇಕು. ಇವತ್ತು ನೀವು ದೆಹಲಿಯಲ್ಲಿ ಒಂದು ಒಳ್ಳೆ ಆಮ್ಲಜನಕ ಸಿಗ್ಬೇಕಂತಂದ್ರೆ ಗಂಟೆಗೆ 1500 ರೂಪಾಯಿಗಳ ಕೊಟ್ಟು, ಈಗ ಹೆಂಗ್ ನೀವು ವಾಟರ್ ಫಿಲ್ಟರ್ ನೀರ್ ಅಂತ ತರ್ತಿಲ್ಲ, ಹಂಗೇನಪ್ಪಾ ಅಂತಂದ್ರೆ ಆಮ್ಲಜನಕ ಕೇಂದ್ರಗಳನ್ನ ಸೃಷ್ಟಿ ಮಾಡಿದೆ. ಎಲ್ಲಿ? ಬೇರೆ ದೇಶದಾಗಲ್ಲ, ನಮ್ಮ ಭಾರತ ರಾಜಧಾನಿ ಅಂತ ದೆಹಲಿ ಒಳಗಡೆ ಇಂಥ ಪರಿಸ್ಥಿತಿ ಬಂದೈತೆ. ರಕ್ಕುದಿಲ್ಲ, ಹೋಗಿ ಗಾಳಿ ತಗೋಬೇಕು, ಒಳ್ಳೆ ಗಾಳಿ ಅಂತ ಪರಿಸ್ಥಿತಿ ನಮ್ ಕಡೆ ಬರ್ಬಾರ್ದು. ಇತ್ತೀಚೆಗೆ ನಮ್ ಭಾಗಕ್ಕೂ ಏನ್ ಮಾಡ್ತಾರ ಅಂತಂದ್ರೆ, ತೊಗರಿ ಎಲ್ಲ ನೋಡತ್ರಿ, ತೊಗರಿ ಎಲ್ಲ ಬೆಳೆದಾದ ನಂತರ ಹೊಲಗೆಲ್ಲ ಕಟ್ ಮಾಡಿ ಅವಾಗೆಲ್ಲ ಮನಿಗ್ ತರ್ತಿದ್ರು. ಆದ್ರೆ ಈಗ ಏನ್ ಮಾಡ್ಲತ್ತಾರ, ಅಲ್ಲೇ ಹೊಲದಾಗೆಲ್ಲ ಡಂಕ್ ಹಾಕಿ ಬಿಟ್ಟೇನ್ ಮಾಡ್ತಾರ, ಉರಿ ಹಚ್ಚಿ ಬಿಡ್ಲತ್ತಾರ. ಅದರಿಂದ ಏನಾಗ್ತದ ಅಂತಂದ್ರ ಪರಿಸರ ಹಾಳಾಗ್ತದೆ. ಇದು ಆಕ್ಚುಲಿ ನಾವು ಮಾಡಬಾರ್ದು. ಇದು ಪರಿಸರ ಹಾನಿಯಾಗುವಂತಹ ಲಕ್ಷಣಗಳು ಇವೆಲ್ಲ. ನೀವು ನೋಡ್ಬೋದು ನಮ್ಮ ಶಾಲೆಯ ವಾತಾವರಣ ಹೆಂಗಿದೆ ಅಂತ ಹೇಳಿ. ನಾವು ಪ್ರಾರಂಭದ ಬಂದಾಗ ನಮ್ಮ ಶಾಲೆಯಲ್ಲಿ ಒಂದು ದೊಡ್ಡದು ಗಿಡ ಬಿಟ್ರೆ ಬೇರೆ ಯಾವ ಒಂದು ಗಿಡವೂ ಸಹ ನಿಮ್ಗೆ ಕಾಣಿಸ್ತಿತ್ತ. ಅದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ನಾವು ನಮ್ಮ ಶಾಲೆಯಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತ ಹೇಳಿ ಸುಮಾರು 20 ರಿಂದ 25
ಮರಗಳನ್ನು ನೆಟ್ಟು ನಿಮ್ಮೆಲ್ಲರಿಗೂ ಸರ್ ಇವರೆಲ್ಲರ ಹೆಸರುಗಳನ್ನು ಗಿಡ ಕೊಟ್ಟಿವೆ. ಇವರೇ ಅದನ್ನ ಡೈಲಿ ನೀರು ಹಚ್ಚಬೇಕು, ಅದನ್ನ ಬೆಳೆಸಬೇಕು. ಅದಕ್ಕೆ ಮಾನ್ಯರಿಗೆ 26ನೇ ಜನವರಿಗೆ ಅವ್ರು ಯಾರು ಚೆನ್ನಾಗಿ ಬೆಳೆಸ್ರ ಅವ್ರಿಗೆ ಪ್ರೈಸ್ ನಾವು ನೀಡಿದೆವು. ಸೊ ಇಲ್ಲಿರ್ತಕ್ಕಂಥ 25 ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಸಿದ್ರಿ. ಮತ್ತೆ ಸರ್ ಹೇಳಿದ್ರು ನಿಮ್ ಮನೆಯಲ್ಲಿ ನೀವು ಸಹ ಏನಪ್ಪಾ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ಒಂದೊಂದು ಗಿಡಗಳನ್ನ ನೆಡಬೇಕು. ಈಗ ಮತ್ತೆ ಒಂದು ಹೊಸ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಮಾಕೆ ನಾಂಪೆ ಏಕ್ ಪೇಡ್ ಅಂದ್ರೆ ತಾಯಿ ಹೆಸರಿಗೊಂದು ಗಿಡ ಅಂತ ನೀವು ಕಳಿಸ್ಬೇಕು ನಮಗೆ ಫೋಟೋ. ನಿಮ್ ಮನೆಯಲ್ಲಿ ನಿಮ್ ತಾಯಿ ತಂದೆ ಕೂಡ ಒಂದು ಗಿಡ ಹಚ್ಚಿದ ಫೋಟೋ ನಮ್ದು ಏನ್ ಶಾಲೆ ಇರೋದಲ್ಲ ಗ್ರೂಪ್ GHPS ಹಾಲ್ಕಡೆ ಆ ಫೋಟೋಕ್ಕೆ ಏನಪ್ಪಾ ಅಂತ ನೀವು ನಿಮ್ ತಂದೆಯಿಂದ ತಾಯಿಯಿಂದ ಒಂದು ಗಿಡ ಹಚ್ಚಿದ್ರಿ ಅಂತ ಒಂದು ಫೋಟೋನ ಕಳಿಸ್ಬೇಕು. ನೀವು ಕಳಿಸ್ತಿರಲ್ಲ, ಕಳಿಸ್ಬೇಕು. ಯಾಕಂತಂದ್ರೆ ಪ್ರತಿಯೊಬ್ರು ನೀವು ಪರಿಸರವನ್ನ ಯಾವ ಪ್ರೀತಿಸ್ತಿರೋ ಪರಿಸರವು ಸಹ ನಿಮ್ಗೆ ಏನ್ ಮಾಡ್ತಂದ್ರ ಪ್ರೀತಿಯನ್ನ ಕೊಡ್ತದೆ. ಅಪ್ಪಪ್ಪ ಏನಾಗ್ತದ, ಪ್ರೀತಿನೇ ಸಿಗ್ತದ. ಹಂಗ ನೀವು ಪರಿಸರ ಬೆಳೆಸಿರಂತಂದ್ರ ನಿಮ್ಗೆ ವಾಪಸ್ ಏನ್ ಮಾಡ್ತದ, ಒಳ್ಳೆ ಗಾಳಿಯನ್ನು ಕೊಡೋದ್ರ ಮೂಲಕ ಏನ್ ಮಾಡ್ತದ, ನಿಮ್ಮ ಆಯಸ್ಸು ಇನ್ನಷ್ಟು ಹೆಚ್ಚಿಗೆ ಮಾಡಿಸ್ತದೆ. ನಾವು ಮಿತಿ ಮೀರಿ ಎಲ್ಲವನ್ನ ಬಳಕೆ ಮಾಡ್ತೀವಿ. ಎಲ್ಲವನ್ನ ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಕ್ಲಾಸ್ ಸುಮಾರು ಹೇಳಿದೀನಿ. ನಮ್ಮ ಮನೆಯಲ್ಲಿ ಒಂದು ಬೈಕ್ ಇದ್ರೆ ಸಾಕು, ಒಂದು ಬೈಕ್ ಇದ್ರೆ ಸಾಕು. ಆದ್ರೆ ಮನೆಯಾಗ ಎಷ್ಟು ಜನ ಇದೀವೋ ಅಷ್ಟು ಜನ ಒಂದ್ ಬೈಕ್ ತಗೋತೀವ ನೋಡ. ಒಬ್ಬೊಬ್ರು ಮನೆಯಾಗ ಇಲ್ಲಾಂದ್ರೆ 2-3 ಬೈಕ್ಗಳು. ಇದು ನಾವು ಮಿತಿ ಮೀರಿ ಮಾಡ್ಕೊಂತ ಇದರಿಂದ ಏನಾಗ್ತಾ ಅಂತಂದ್ರ ಪರಿಸರ ಹಾಳ. ಅದು ಬರ್ತಕ್ಕಂತಹ ಏನ್ ಗಾಳಿ ಇರ್ತದಲ್ಲ ಅದ್ರದ್ದು ಆ ಫೈರಿಂಗ್ ಮೂಲಕ ಅದು ಎಲ್ಲ ಪರಿಸರದ ಹೋಗ್ಬಿಟ್ಟಿರಂತ ಪರಿಸರ ಹಾಳಾಗ್ತದ. ಇದರಿಂದ ಶಬ್ದ ಮಾಲಿನ್ಯ ಆಗ್ತದ, ವಾಯು ಮಾಲಿನ್ಯ ಆಗ್ತದ, ಬಹಳಷ್ಟು ಇದು. ಆಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದಿನ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂತಹ ಎಲ್ಲ ಹೊಲಸುಗಳನ್ನ ಏನ್ ಮಾಡ್ತಾರಂತ ನದಿಗಳನ್ನ ಬಿಡ್ತದ. ನದಿಗಳೇನಾಗ್ತಾವ ಮಾಲಿನ್ಯ ಆಗ್ಲತ್ತದ. ಹೌದಾ? ಮಾಲಿನ್ಯ ಆಗೋದ್ರಿಂದ ಏನಾಗ್ತದ, ಅವೇ ನದಿಗಳ ನೀರು ಏನ್ ಮಾಡ್ತಾವ ಅಂದ್ರ ಅಲ್ಲಿರ್ತಕ್ಕಂತಹ ಜಲಚರ ಜೀವಿಗಳು ಏನಾಗ್ತಾವ ಸತ್ತು. ಆ ಜಲಚರ ಜೀವಿಗಳು ಸತ್ತು ಹೋಗ್ದು ಅಂತಂದ್ರ ಆ ನದಿ ಮತ್ತೆ ಕ್ಲೀನ್ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಏನಾದ್ರು ಹೊಲಸೈತು ಅಂತಂದ್ರ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಏನ್ ಮಾಡ್ತಾವ, ಆ ನೀರ್ನ್ಯಾಗ ಏನ್ ಮಾಡ್ತಾವ ಅಂತಂದ್ರೆ ಬದುಕಿ ಅವು ಕ್ಲೀನ್ ಮಾಡ್ತಾವ. ಆದ್ರೆ ಪೂರ್ತಿನೇ ಅವು ಸಾಯೋಂಗೆ ನಾವು ಪೂರಾ ಹೊಲಸು ಮಾಡಿದ್ವಿ ನದಿಗಳಿಗೆ ಅಂತಂದ್ರ ನಾವು ಮುಂದೆ ನದಿಗಳು ಸಹ ಉಳಿಸ್ಕೊಳಕ್ಕಾಗಲ್ಲ. ಅರ್ಥ ಆಯ್ತು? ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರ ನಮ್ ಘಟ್ಟದ ನೀರುಗಳು ಅಥವಾ ನಾವು ಹೋಗಿ ನೀವು ನೋಡ್ಬೋದು ಇವಾಗ ದಸರಾಕ್ಕೆಲ್ಲ ಹೋಗ್ತಾರಲ್ಲ ಕರಿಗೆಲ್ಲ, ಅವು ಹೋಗಾಗೆಲ್ಲ ಏನಪ್ಪಾ ಅಂತಂದ್ರೆ ಕರೆಯಾಗಿ ಬಿಟ್ಟು ಬರ್ತಾರೆ. ಎಲ್ಲ ಏನು ಬಿಡ್ತಕ್ಕಂತಹ ಬಟ್ಟೆಗಳೆಲ್ಲ ಒಯ್ದು ಕರೆಯಾಗ ಹಾಕ್ಬಿಡ್ತಕ್ಕ ಬರ್ತಿಲ್ಲ ಅಂತ ಕೆಲಸಗಳನ್ನ ನಾವು ಮಾಡಬಾರ್ದು. ಯಾಕಂತಂದ್ರೆ ಅಲ್ಲೂ ಒಳಗಡೆ ಹೋಗಿ ಏನ್ ಮಾಡ್ತಾವ, ಮೀನನು ಅವಕ್ಕ ಇವಕ್ಕ ಸಿಕ್ಕೊಂಡು ಅವು ಬಿಡ್ತಕ್ಕಂತ ಜಲಚರ ಪ್ರಾಣಿಗಳು ಅಲ್ಲೂ ಸತ್ತು ಹೋಗ್ತಾವ. ಮತ್ ನಿಮ್ದೆಷ್ಟು ನೋಡು ಎಂತ ಒಂದು ಪರಿಸರದಾಗ ನಿಮ್ ಊರದ ಅಂತಂದ್ರ ಇಂತ ಒಂದು ಊರುಗಳು ನಿಮ್ಮದಾಗ್ಲಿ ಸರ್ ಚಿತ್ಕೋಟೆ ಗೊತ್ತ ಸರ್ ನೀವೆಲ್ಲ ಬಹಳ ಅದೃಷ್ಟವಂತರು. ಇಂತಹ ಒಂದು ಪರಿಸರದಾಗ ನೀವು ಬದುಕ್ತೀರಿ ಅಂತಂದ್ರೆ ನಿಮ್ಮಷ್ಟು ಅದೃಷ್ಟವಂತರೇ ಯಾರು ಇಲ್ಲ. ಅಷ್ಟು ಒಂದು ಸುಂದರವಾದಂತಹ ಪರಿಸರ ನಿಮ್ಗೆ ಸಿಕ್ಕದ. ಇಂತಹ ಪರಿಸರದಲ್ಲಿ ಬದುಕಿದ್ರಿ. ಸೊ ಈ ಪರಿಸರವನ್ನ ನೀವೇನ್ ಮಾಡ್ಬೇಕಂತಂದ್ರ ಕಾಪಾಡ್ಕೊಂಡು ಹೋಗುವಂತಹ ಹೊಣೆ ನಿಮ್ಮೆಲ್ಲರ ಮೇಲಿದೆ ಮತ್ತು ನಮ್ಮ ಮೇಲೆಯೂ ಸಹ ಇದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರನ್ನ ಪರಿಸರದ ಕುರಿತು ಒಂದು ಮಾಹಿತಿಯನ್ನ ಸಿಗ್ಲಿ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ವಿಶೇಷವಾದಂತಹ ಪರಿಸರದ ಕುರಿತು ಒಂದು ವಿಶೇಷ ಉಪನ್ಯಾಸವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಪರಿಸರ ಸಂರಕ್ಷಣೆ ಮಾಡ್ಲಿಲ್ಲ ಅಂತಂದ್ರ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಹುಲಿ ಸಿಂಹಗಳು ಕಾಡುಗಳನ್ನ ಬಿಟ್ಟು ನಾಡಿ ಕಡಿತಾ ಇದಾವ. ಸೊ ಆ ಪರಿಸ್ಥಿತಿ ಆಗ್ಬಾರ್ದು. ಯಾಕಂದ್ರೆ ಅವ್ರ ಜಾಗಿಗೆ ಹೋಗಿ ನಾವು ಇವತ್ತು ರೆಸಾರ್ಟ್ ಗಳನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ ಡ್ಯಾನ್ಸ್ ಮಾಡ್ಕೊಂಡು. ಯಾವಾಗ ಅವ್ರ ಜಾಗಿಗೆ ನೀವು ಹೋಗಿದ್ರಿ ಅಂತಂದ್ರೆ ನಿಮ್ ಜಾಗಿಗೆ ಅವ್ ಬರುವಂತ ಕಾಲ ಬಹಳ ದೂರ ಇಲ್ಲ ಅಂತ ನನಗೆ ಅನಿಸ್ತದೆ. ಬರ್ತಾವ, ತಗೊಂಡು ಹೋಗ್ತಾವ, ತಿಂತಾವ ಅಷ್ಟೇ. ಅವಕ್ಕೂ ಬದುಕ್ಬೇಕಂದ್ರೆ ಮತ್ತೆ ಹೇಳಿದ್ರ ಆಹಾರ ಸರಪಳಿ ಹೆಂಗದ ಅಂತ ಹೇಳಿ ಮಿಡತೆ ಹುಲ್ಲಿಗೆ ಮಿಡತೆ, ಮಿಡತೆಗೆ ಇದು ಹಾವು, ಕಪ್ಪೆಗೆ ಹಾವು, ಹಾವಿಗೆ ಹದ್ದು, ಒಂದಕ್ಕೊಂದು ಆಹಾರ ಸರಪಳಿ ಇರ್ತದೆ ಅದು. ಹಾಗಾಗಿ ಏನಪ್ಪಾ ಅಂತಂದ್ರ ಪರಿಸರದ ಎಲ್ಲ ಕಾಮನ್. ಆಹಾರ ಸರಪಳಿ ಅಂದ್ರೆ ಇದಕ್ಕಾಗಲ್ಲ. ನಾನು ನಿಮ್ಗೆ ಒಂದ್ಸಲ ಹೇಳಿದ್ದೆ ಪಾಠ ಮಾಡುವಾಗ, ಅತಿ ಹೆಚ್ಚು ಯಾವಾಗ ಇರಕ್ ಸಾಧ್ಯ ಇಲ್ಲ ಪರಿಸರದಲ್ಲಿ. ಯಾವಾಗೂ ಪರಿಸರ ಸಮತೋಲನದಿಂದ ಇರ್ತದ. ಆಟೋಮೆಟಿಕ್ ಪರಿಸರ ಏನ್ ಮಾಡ್ತದ, ಸಮತೋಲನ ಆಗ್ತದ. ಅತಿ ಹೆಚ್ಚು ಮಿಡತೆಗಳನ್ನು ಇರಲ್ಲ. ಯಾಕಂದ್ರೆ ಅದಕ್ಕ ಕಪ್ಪೆಗಳನ್ನ ಇಟ್ಟಾರ ದೇವರ. ಅತಿ ಹೆಚ್ಚು ಕಪ್ಪೆಗಳಾಗಲ್ಲ. ಯಾಕಂದ್ರೆ ಅದಕ್ಕ ಹಾವುಗಳು ಇಟ್ಟಾರ. ಅತಿ ಹೆಚ್ಚು ಹಾವುಗಳಿರಲ್ಲ. ಯಾಕಂದ್ರೆ ಅದಕ್ಕ ಹದ್ದುಗಳು ಇಟ್ಟಾರ. ಅಂದ್ರ ಒಂದು ಪರಿಸರ ಸಮತೋಲನ ಇರ್ಬೇಕು. ಎಲ್ಲರೂ ಬದುಕ್ಬೇಕು, ಅವರು ಬದುಕ್ಬೇಕು, ನಾವು ಬದುಕ್ಬೇಕು. ಹಾಗಾಗಿ ಏನಪ್ಪಾ ಅಂತಂದ್ರ ಪರಿಸರ ನಮ್ಮೆಲ್ಲರ ರಕ್ಷಣೆ ಮಾಡೋದು ಹೊಣೆ ಆಗಿರೋದ್ರಿಂದ ದಯವಿಟ್ಟು ದಿನಾಲು ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ
ಗಿಡಗಳನ್ನ ನೀರ್ ಹಾಕ್ರಿ. ಆಮೇಲೆ ನಿಮ್ಮ ಮನೆಯಲ್ಲಿ ಗಿಡಗಳನ್ನ ಹಚ್ಚಿ ಅವುಗಳನ್ನ ಪೋಷಿಸಿ. ಆಮೇಲೆ ಯಾರಾದ್ರೂ ಗಿಡಗಳನ್ನ ಕಡಿತಾ ಇದ್ರೆ ದಯವಿಟ್ಟು ಅವರನ್ನ ಗಿಡಕ್ಕ ಕಡಿ ಬಿಡ್ಬೇಡ್ರಿ. ನಿಮ್ಗೊಂದು ಇದು ನಾವು ಹೇಳ್ಬೇಕಂತಂದ್ರೆ, ನಾವು ಧಾರವಾಡಾಗಿದ್ದೆವು, ನಾವು ಸರ್ ಕಿರಣ್ ಸರ್ ಎಲ್ಲ ಪಿಜಿ, ನಮ್ದೇ ಪಿಜಿ, ನಾವೇ ಇರ್ತಿದ್ವಿ. ಇಂತ ಬಿಲ್ಡಿಂಗ್ ಇರ್ತದೋ, ಈ ಬಿಲ್ಡಿಂಗ್ ನೀವ್ ಏನ್ ಮಾಡ್ತೀರಿ, ಕಡಿತೀರಿ ಒಳ ಹೊಂಟದ ಅಂತಂದ್ರ. ಅವರು ಈ ಮನೆಯೊಳಗ ಗಿಡ ಬಂದಂತ ಗಿಡ ಕಟ್ ಮಾಡಿಲ್ಲ ಅವರು, ಅದಕ್ಕೊಂದು ಹೋಲ್ ಬಿಟ್ಟು ಇಲ್ಲಿ ಈ ಗಿಡದ ಈ ಮನೆಯಿಂದ ಏನ್ ಮಾಡ್ರ ಅಂತ ಮ್ಯಾಕ್ ಬಿಟ್ಟು ಅದ್ರ ಕಡ್ದಿಲ್ಲ ಅವರು. ಅಂದ್ರ ಯಾಕೆ ಆ ಕಡೆ ಅಷ್ಟು ಮಳೆ ಬರ್ತದ ಅಂತಂದ್ರೆ ತಿಳ್ಕೊಳ್ಳೋದು. ಅಷ್ಟೊಂದು ಪರಿಸರ ಪ್ರೇಮಿಗಳು ಅವರೆಲ್ಲ. ನಾವು ಅಲ್ಲಿ ಮನೆ ಬಂದು ಅದ ಅಂತಂದ್ರೆ ಕಳೆದು ಬಿಡ್ತೀವಿ, ಬಾಲ್ಯ ಹೊಂಟ ಕಳೆದು ಬಿಡ್ತೀವಿ ನೋಡ್ರಿಲ್ಲ. ಅದಕ್ಕ ಯಾವತ್ತಿಗೆ ಏನಪ್ಪಾ ಅಂತಂದ್ರ ಆ ರೀತಿ ನಾವು ಮಾಡಬಾರ್ದು. ಆಮೇಲೆ ಗಿಡವನ್ನು ಮಳೆ ಹೊಡಿತಾರೆ, ಮಳೆಗಳನ್ನ ಹೊಡಿಬಾರ್ದು, ಗಿಡಗಳನ್ನ ಕಡಿಬಾರ್ದು. ಆದಷ್ಟು ಪರಿಸರವನ್ನ ರಕ್ಷಣೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದಂತ ಉಪನ್ಯಾಸವನ್ನು ಹೇಳಿದ ನಮ್ಮ ಅಂಬರೀಶ್ ಸರ್ ಅವರು ಬಹಳ ಆತ್ಮೀಯರು. ಸರ್ ಬಗ್ಗೆದಾಗ ಹೇಳ್ಬೇಕಂತಂದ್ರೆ, ನಾನು ಮತ್ತ ಅಂಬರೀಶ್ ಸರ್ PUC ಹಿಡ್ಕೊಂಡೆ ಕ್ಲಾಸ್ಮೇಟ್, ಏನೋ ಕ್ಲಾಸ್ಮೇಟ್. PUC ಹಿಡ್ಕೊಂಡು ಮುಂದೆ ಡಿಗ್ರಿ ಮಾಡಿದ್ವಿ, ಆಮೇಲೆ BEd ಮಾಡಿದ್ವಿ, MA ಮಾಡಿದ್ವಿ. ಎಲ್ಲದರಲ್ಲಿಯೂ ಸಹ ಏನಪ್ಪಾ ಅಂತಂದ್ರೆ ನಾವು ಕ್ಲಾಸ್ಮೇಟ್. ಇದೇ ಅವ್ರ ಊರು ಚಿತ್ರಕೋಟ, ನಮ್ಮೂರ ಆಜು ಬಾಜಿನೇ ಇದ್ದಿದ್ದೆವು. ಮುಂದೆ ಏನಪ್ಪಾ ಅಂತಂದ್ರ ಮುಂದೆ MA ಮಾಡಿದ್ವಿ. MA ಒಳಗೆ ಏನಪ್ಪಾ ಅಂತಂದ್ರ ಆತ್ಮೀಯ ಗೆಳೆಯ ಮುಂದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅದ. ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಏನು, ಬಂಗಾರದ ಪದಕ. ಯಾರ ಒಂದು ಇಯರ್ ಅಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಉನ್ನತವಾದಂತ ಅಂಕಗಳನ್ನ ಗಳಿಸ್ತಾರೋ ಅವ್ರಿಗೆ ಏನ್ ಸಿಗ್ತದ, ಗೋಲ್ಡ್ ಮೆಡಲ್ ಸಿಗ್ತದೆ. ಅದು ಎಲ್ಲರಿಗೂ ಸಿಗಲ್ಲ, ಕೇವಲ ಒಬ್ಬರಿಗೆ ಸಿಗ್ತದ. ಅಂತದ್ರೊಳಗೆ ಏನಪ್ಪಾ ಅಂತಂದ್ರ ಗೋಲ್ಡ್ ಮೆಡಲಿಸ್ಟ್ ಆದಂತ ಗೆಳೆಯ ಇವತ್ತು ನಮ್ಮ ಶಾಲೆಗೆ ಬಂದು ನಿಮ್ಮೆಲ್ಲರೊಂದಿಗೂ ಅವರ ವಿಶೇಷವಾದಂತಹ ಜ್ಞಾನವತ್ತು ನಮ್ಮ ಜೊತೆ ಹಂಚ್ಕೊಂಡಿದಾರ. ಇದು ನಿಮ್ದು ಎಲ್ಲರಿಗೂ ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಸರ್ ಹೇಳಿದ್ರು ಅದೃಷ್ಟ ಅಂತ. ನಿಜವಾಗ್ಲೂ ಬಹಳ ಬಿಸಿ ಅಂತ ಸರ್ ಸಿಗಲ್ಲ. ಆ ಕಡೆ ಕಾರ್ಯಕ್ರಮ ಜಾಸ್ತಿ ಓಡಾಡ್ತಾ ಇರ್ತಾರ. ಅಂತದ್ರಲ್ಲಿ ಅವ್ರ ಸಮಯವನ್ನ ಬಿಡುವು ಮಾಡ್ಕೊಂಡು ಇವತ್ತು ನಮ್ಮೊಂದಿಗೆ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದಾರ. ಅಷ್ಟು ಮಾಡ್ರಿ ಅಂತಕ್ಕಂತ ಮಾತನ್ನ ಹೇಳುತ್ತಾ ಇಲ್ಲಿಗೆ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮುಖ್ಯ ಗುರುಗಳಾದ ಹರೀಶ್ ಅವರು ಪರಿಸರ ಬಗ್ಗೆ ಮಕ್ಕಳಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೇಳುತ್ತಾ